ಉಪಚುನಾವಣೆಯ ಅಖಾಡಕ್ಕಿಳಿದ ಕಾಂಗ್ರೆಸ್ ಮಾಸ್ಟರ್ ಮೈಂಡ್. ಹೈಕಮಾಂಡ್ ನೀಡಿದ ಟಾಸ್ಕ್ ಒಪ್ಪಿ ಮತವೇಟೆಗೆ ಸಿದ್ಧರಾದ ಸತೀಶ್. ವೈಯಕ್ತಿಕ ವರ್ಚಸ್ಸಿನಿಂದ ಪಕ್ಷ ಗೆಲ್ಲಿಸುವ ಪ್ರತಿಜ್ಞೆ. ಮಂತ್ರಿಗಿರಿಗಾಗಿ ಮತ್ತೆ ದೆಹಲಿಯಲ್ಲಿ ಬೀಡು ಬಿಟ್ಟ ಸಾಹುಕಾರ್. ಉತ್ತರ ಭಾರತ ದೇಗುಲಗಳ ದರ್ಶನ. ಹೈಕಮಾಂಡ್ ಮೇಲೆ ಹೆಚ್ಚಿದ ಒತ್ತಡ. ಏಳು ವರ್ಷದ ನಂತರ ಮತ್ತೆ ಹುಕ್ಕೇರಿ ದಸರಾದಲ್ಲಿ ಭಾಗಿಯಾದ ಗ್ರಾಮೀಣ ಶಾಸಕಿ. ಶ್ರೀಗಳಿಂದ ಆಶೀರ್ವಾದ ಪಡೆದ ಶಾಸಕಿಯ ಪುತ್ರ. ಶ್ರೀಗಳು ನಮ್ಮ ಸ್ಫೂರ್ತಿ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಮತ್ತೊಮ್ಮೆ ಬೆಳಗಾವಿಯಲ್ಲಿ ರಾಯಣ್ಣನ ಪ್ರತಿಮೆಗೆ ಹೆಚ್ಚಿದ ಆಗ್ರಹ. ಉಚಗಾವಿಯಲ್ಲಿ ಕನ್ನಡಿಗರ ಮನವಿ. ರಾಯಣ್ಣ ದೇಶ ಪ್ರೇಮಿ ಅಂತ ಬನ್ನನೆ. ರಾಯಭಾಗದಲ್ಲಿ ಮತ್ತೆ ರಸ್ತೆ ಸಮಸ್ಯೆ. ಹದಗೆಟ್ಟ ರಸ್ತೆಯಿಂದ ಸಾರ್ವಜನಿಕರಿಗೆ ತೊಂದರೆ. ಶಾಸಕರಿಗೆ ಕೇಳಿಸಿದ ರಾಯಭಾಗ ಜನರ ಕೂಗು. ಎಸ್9 ಸ್ವಾಗತ. ನಾನು ಪ್ರಸಾದ್. ಹಾನಗಲ್ ಹಾಗೂ ಸಿಂದಗಿ ಮತಕ್ಷೇತ್ರದ ಉಪಚುನಾವಣಾ ಅಖಾಡಕ್ಕೆ ಇದೀಗ ಅಧಿಕೃತವಾಗಿ ಕಾಂಗ್ರೆಸ್ನ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರು ಧುಮುಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಉಸ್ತುವಾರಿ ವಹಿಸಿರುವ ಅವರು ತಮ್ಮ ವರ್ಚಸ್ಸನ್ನು ಬಳಸಿ ಪಕ್ಷದ ಗೆಲುವಿಗೆ ಶತಾಯಗತಾಯ ಪ್ರಯತ್ನ ನಡೆಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಉಮೇಶ್ ನೆಂದಗಾಂವ್ ನೀಡಿರುವ ವರದಿ ಇಲ್ಲಿದೆ ನೋಡಿ. ಹಾನಗಲ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ನಾಳೆಯಿಂದ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನಾಳೆಯಿಂದ 2 ದಿನಗಳ ಕಾಲ ಹಾನಗಲ್ ವಿಧಾನಸಭಾ ಮತಕ್ಷೇತ್ರದಾದ್ಯಂತ ಸಂಚರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ ಮಾನೆ ಪರ ಪ್ರಚಾರ ನಡೆಸಲಿದ್ದಾರೆ. ಹಾನಗಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸತೀಶ್ ತಮ್ಮದೇ ಆದ ಕಾರ್ಯಪಡೆಯನ್ನ ಹೊಂದಿದ್ದಾರೆ. ಈ ಹಿಂದೆ ಹಲವಾರು ಚುನಾವಣೆಗಳಲ್ಲೂ ಕೂಡ ಅವರು ಪಕ್ಷದ ಪರ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ. ಹೈಕಮಾಂಡ್ ಕೂಡ ಇವರ ಪ್ರಭಾವ ಮತ್ತು ವರ್ಚಸ್ಸನ್ನು ಮನಗಂಡು ಹಾನಗಲ್ ಉಪಚುನಾವಣೆಯ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಂದಗಿ ಉಪಚುನಾವಣೆಯಲ್ಲೂ ಕೂಡ ಮುಂದಿನ ವಾರ ಪಕ್ಷದ ಅಭ್ಯರ್ಥಿಯ ಪರವಾಗಿ ಬಹಿರಂಗ ಪ್ರಚಾರದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿಯೂ ಕೂಡ ಅವರದೇ ಆದ ಕಾರ್ಯಪಡೆ ಇದ್ದು ಪಕ್ಷದ ಅಭ್ಯರ್ಥಿ ಅಶೋಕ್ ಮನಗೂಳಿ ಅವರ ಗೆಲುವಿಗಾಗಿ ಶತಾಯಗತಾಯ ಪ್ರಯತ್ನ ಮಾಡಲಿದ್ದಾರೆ. ಉಮೇಶ್ ನೆಂದಗಾಂವ್, ಎಸ್9 ಟಿವಿ. ಮತ್ತೆ ಮಂತ್ರಿಗಿರಿಗಾಗಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚಿವ ಸಂಪುಟ ಸೇರಲು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಲಾಬಿ ನಡೆಸಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಉತ್ತರ ಭಾರತದ ದೇಗುಲಗಳಿಗೆ ಭೇಟಿ ನೀಡಿರುವ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಒತ್ತಡ ತರಲು ಪ್ರಯತ್ನ ನಡೆಸಿದ್ದಾರೆ. ಹಾಗಿದ್ರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಒಂದು ವಿಸ್ತಾರವಾದ ವರದಿ ಇಲ್ಲಿದೆ ನೋಡಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ಸಚಿವ ಸ್ಥಾನಕ್ಕೆ ಲಾಬಿ ಆರಂಭಿಸಿದ್ದು ಉತ್ತರ ಭಾರತದೆಡೆ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಮತ್ತೆ ಸಚಿವ ಸಂಪುಟ ಸೇರಲು ರಮೇಶ್ ಜಾರಕಿಹೊಳಿ ಶತಾಯಗತಾಯ ಕಸರತ್ತು ಆರಂಭಿಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ದೆಹಲಿ ಯಾತ್ರೆ ಕೈಗೊಂಡಿರುವ ಅವರು ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ. ಈ ನಡುವೆ ಹಲವಾರು ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಉತ್ತರಾಖಂಡಕ್ಕೆ ಭೇಟಿ ಕೊಟ್ಟಿದ್ದು ಐತಿಹಾಸಿಕ ಕೇದಾರನಾಥ, ಬದ್ರಿನಾಥ ಕ್ಷೇತ್ರಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಮೇಶ್ ಜಾರಕಿಹೊಳಿ ಕೇದಾರನಾಥ, ಬದ್ರಿನಾಥನ ದರ್ಶನ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಪುತ್ರ ಅಮರನಾಥ್ ಜಾರಕಿಹೊಳಿ, ಅಳಿಯ ಅಂಬಿರಾವ್ ಪಾಟೀಲ್ ಸಾಥ್ ನೀಡಿದ್ದು ಹೆಲಿಕಾಪ್ಟರ್ ಮೂಲಕ ತೆರಳಿ ದೇವರ ದರ್ಶನ ಪಡೆದಿದ್ದಾರೆ. ಜೊತೆಗೆ ಇಂದು ಸಂಜೆ ಅಥವಾ ನಾಳೆ ಬೆಳಗಾವಿಗೆ ಮರಳುವ ಸಾಧ್ಯತೆ ಇದೆ. ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಚಿವ ಸ್ಥಾನ ನೀಡುವಂತೆ ವರಿಷ್ಠರಲ್ಲಿ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ವಿಧಾನ ಪರಿಷತ್ ಚುನಾವಣೆ ಹತ್ತಿರವಾಗ್ತಾ ಇದೆ. ಕ್ಷೇತ್ರದ ಜನರಿಗೆ ಮರಳಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ಮಾತು ಕೊಟ್ಟಿದ್ದೇನೆ. ಹೀಗಾಗಿ ಸಚಿವ ಸ್ಥಾನ ನೀಡಿದರೆ ಅನುಕೂಲವಾಗಲಿದೆ ಅಂತ ವರಿಷ್ಠರ ಬಳಿ ಕೇಳಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಭಾವ ಹೊಂದಿ ತಮ್ಮದೇ ಆದ ಛಾಪು ಮೂಡಿಸಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಜಿಲ್ಲೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮುಂಬರುವ ವಿಧಾನ ಪರಿಷತ್ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ವರಿಷ್ಠರ ಮೇಲೆ ಪ್ರಭಾವ ಬೀರಿ ಸಚಿವ ಸ್ಥಾನ ನೀಡಿದರೆ ಈ ಚುನಾವಣೆಗಳಲ್ಲಿ ಯಶಸ್ಸಿಗೆ ಸಹಕಾರಿಯಾಗಲಿದೆ ಅಂತ ವರಿಷ್ಠರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಅಂತ ಆಪ್ತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಧಾರವಾಡದಲ್ಲಿ ಇಂದು ಎಸಿಬಿ ಮತ್ತೆ ಬೇಟೆಗೆ ಇಳಿದಿತ್ತು. ಚಾರ್ಜ್ ಶೀಟ್ನಲ್ಲಿ ಹೆಸರು ಸೇರಿಸುವುದಾಗಿ ಬೆದರಿಕೆ ಒಡ್ಡಿದ್ದ ಅರಣ್ಯ ರಕ್ಷಕರ ಒಬ್ಬರನ್ನ ಎಸಿಬಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಲಂಚ ಪಡೆಯುತ್ತಿದ್ದಾಗ ಎಸಿಬಿ ಬಲೆಗೆ ಬಿದ್ದ ಅರಣ್ಯ ರಕ್ಷಕ. ಚಾರ್ಜ್ ಶೀಟ್ನಲ್ಲಿ ಹೆಸರು ಸೇರಿಸುವುದಾಗಿ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟು ಲಂಚ ಪಡೆಯುತ್ತಿದ್ದಾಗ ಅರಣ್ಯ ರಕ್ಷಕರೊಬ್ಬರು ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ರಘುಕುರಿ ಎಂಬ ಅರಣ್ಯ ರಕ್ಷಕ ಎಸಿಬಿಗೆ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದರು.
ರುದ್ರಪ್ಪ ಶಿಗ್ಗಿಹಳ್ಳಿ ಎಂಬುವವರಿಂದ ರಘು 60,000 ರೂಪಾಯಿ ಪಡೆಯುತ್ತಿದ್ದಾಗ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೊನ್ನಾಪುರ ಗ್ರಾಮದ ರುದ್ರಪ್ಪ ಶಿಗ್ಗಿಹಳ್ಳಿ ಎಂಬಾತ ಕಟ್ಟಿಗೆ ಕಳ್ಳತನದಲ್ಲಿ ಸಿಕ್ಕಿಬಿದ್ದಾದ. ಈ ಪ್ರಕರಣದಲ್ಲಿ ರುದ್ರಪ್ಪನ ಅಳಿಯನ ಹೆಸರು ಸೇರಿಸುವುದಾಗಿ ರಘು ಬೆದರಿಕೆಯನ್ನ ಒಡ್ಡಿದ್ರು ಎನ್ನಲಾಗಿದೆ. ಈ ಬಗ್ಗೆ ಹೆಸರು ಸೇರಿಸದಿರಲು 80,000 ರೂಪಾಯಿ ಬೇಡಿಕೆ ಇಟ್ಟು ಅದರಲ್ಲಿ 60,000 ರೂಪಾಯಿ ಪಡೆಯುತ್ತಿದ್ದಾಗ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಳ್ನಾಮರ ರಸ್ತೆಯ ಟೋಲ್ ಬಳಿ ಅರಣ್ಯ ರಘು ಎಸಿಬಿಗೆ ಸಿಕ್ಕಿಬಿದ್ದಿದ್ದಾರೆ. ಎಸಿಬಿ ಡಿವೈಎಸ್ಪಿ ವೇಣುಗೋಪಾಲ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ. ವಿನಾಯಕ್ ಕಂಚಗಾರ್, S9 ಟಿವಿ, ಧಾರವಾಡ. 7 ವರ್ಷಗಳ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಹುಕ್ಕೇರಿ ದಸರಾ ಎಂದೇ ಕರೆಯಲ್ಪಡುವ ಹಿರೇಮಠದ ದಸರಾ ಉತ್ಸವದಲ್ಲಿ ಪಾಲ್ಗೊಂಡರು. ಈ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಚಂಡಿಕಾ ಯಾಗವನ್ನ ಮಠದ ಅಂಗಳದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಭಾಗವಹಿಸಿ ಶ್ರೀಗಳ ಆಶೀರ್ವಾದ ಪಡೆದು ಹುಕ್ಕೇರಿ ಶ್ರೀಗಳು ನನ್ನ ಸ್ಫೂರ್ತಿ ಅಂತ ಕೊಂಡಾಡಿದ್ರು. ಶ್ರೀಗಳು ಕೂಡ ಶಾಸಕಿಗೆ ಆಶೀರ್ವಾದ ನೀಡಿದ್ರು. ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಕಾರ್ಯಕ್ರಮದ ನಿಮಿತ್ತ ಮಂಗಳವಾರ ನಡೆದ ಚಂಡಿಕಾ ಯಾಗದಲ್ಲಿ ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿ ಸರಸ್ವತಿ ಮಹಾಮಂಡಲಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಹೆಬ್ಬಾಳ್ಕರ್, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಸಲಹೆ ನೀಡಿ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯ ಮಾಡಲು ನನಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 7 ವರ್ಷದ ಹಿಂದೆ ಶ್ರೀಮಠದ ದಸರಾ ಉತ್ಸವದಲ್ಲಿ ಭಾಗವಹಿಸಿದರು. ಅವರು ಸೌಮ್ಯ ಸ್ವಭಾವದ ನಾಯಕಿ. ಅವರ ತಾಳ್ಮೆ, ಸಾಮಾಜಿಕ ಕಾರ್ಯ ಅನುಪಮವಾಗಿದೆ. ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಮತ್ತು ಬೆಳಗಾವಿ ಗ್ರಾಮೀಣ ಶಾಸಕಿಯಾಗಿ ಜನರ ಕಷ್ಟದಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಇನ್ನಷ್ಟು ಅಧಿಕಾರ ಸಿಗಲಿ ಅಂತ ಹಾರೈಸಿದ್ರು. ಅಭಿಮಾನದಿಂದ ಹೇಳ್ಕೊಳ್ತೇನೆ, ನನ್ನ ಮಗಳು 6 ವರ್ಷಗಳ ನಂತರದಲ್ಲಿ ದಸರಾ ಉತ್ಸವಕ್ಕೆ ಪಾಲ್ಗೊಂಡಿಲ್ಲ. ಬಹುಶಃ ನೆನಪಿದೆ ಅಂದ್ಕೊಳ್ತೀನಿ, 7 ವರ್ಷದ ಹಿಂದೆ ಮಠ ಇನ್ನೂ ಕೂಡ ಅದು ಪೂರ್ಣ ಆಗಿರಲಿಲ್ಲ. ಅಲ್ಲಿ ದಸರಾ ಉತ್ಸವವನ್ನ ನಾವು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಒಂದೇ ವೇದಿಕೆ ಮೇಲೆ ಮಹಿಳಾ ದಸರಾ ಕಾರ್ಯಕ್ರಮಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಶಶಿಕಲಾ ಜೊಲ್ಲೆ ಅವರು ಇಬ್ಬರು ಒಂದೇ ಇದರಲ್ಲಿದ್ದರು. ಆ ಟೈಮ್ನಲ್ಲಿ ಹೇಳಿದ್ರು, ಮುಂದೊಂದು ದಿನ ನಿಮ್ಗೆ ಒಂದು ಅದ್ಭುತವಾದ ಭಾಗ್ಯ ಬರ್ತದೆ ಅಂತ ಹೇಳಿ. ಅದಾದ್ಮೇಲೆ ಶಶಿಕಲಾ ಜೊಲ್ಲೆ ಅವರು ಆರಿಸಿ ಬಂದ್ರು, ಇವರು ಆರಿಸಿ ಬರಲಿಲ್ಲ. ಆಗ ಕೇಳಿದ್ರು ಅವರು, ಅಪ್ಪ ನೀವು ಇಬ್ಬರಿಗೂ ಆಶೀರ್ವಾದ ಮಾಡಿದ್ರಿ, ಹಿಂಗ್ಯಾಕಾಯ್ತು ಸಮಾಧಾನವಾಗಿರು ಅಂದಾಗ ಬಹುಶಃ ನನಗನ್ಸಿದ ಮಟ್ಟಿಗೆ ನಾನು ಹೊಗಳ್ತೀನಿ ಅಂತಲ್ಲ, ತಾಳ್ಮೆ ಅನ್ನುವ ಪದಕ್ಕೆ ಇನ್ನೊಂದು ಅರ್ಥನೇ ಲಕ್ಷ್ಮಿ ಅಂತ. ಆಮೇಲೆ ತಾಳ್ಮೆಯ ಜೊತೆಗೆ ಆ ಜಾಣ್ಮೆನೂ ಕೂಡ ಇದೆ. ತಾಳ್ಮೆ ಮತ್ತು ಜಾಣ್ಮೆ ಇತ್ತು ಅಂತಂದ್ರೆ ರಾಜಕಾರಣದಲ್ಲಿ ನಾವು ಗೆಲ್ಲಬಹುದು. ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಶಟಂ ಪ್ರತಿ ಶಾಟ್ಯಂ ಅಂತ ಇದ್ದಾರೆ. ನಾನಂತೂ ಖುಷಿ ಪಡುವುದೇನು ಅಂತಂದ್ರೆ ಇಷ್ಟ ದಿನದ ಅವಧಿಯೊಳಗೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ. ಆಮೇಲೆ ಮೃಣಾಲ್ ನನಗೆ ನಂತರ ಮಾತನಾಡಿದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮ ಮನೆತನದ ಮೇಲೆ ಸದಾ ಇದೆ ಅಂತ ಹೇಳಿದ್ರು. ನಮಗ ಹೇಳಿದ್ಮೇಲೆ ನಿಜವಾಗ್ಲೂ ಮನಸ್ಸಿಷ್ಟು ಹಾಜರಾಗಿದೆ ಅಂದ್ರೆ ಅಜ್ಜವರ ಆಶೀರ್ವಾದ ಸದಾಕಾಲ ನಮ್ಮ ಪರಿವಾರದಲ್ಲಿ ಇದೇ ತರ ಇರ್ಲಿ. ಮತ್ತೆ ಯಾವತ್ತಿದ್ರು ನಮ್ಮ ಪರಿವಾರ ಅಜ್ಜನವರ ಆಶೀರ್ವಾದ, ಅಜ್ಜನವರ ಏನ್ ನಮಗ ಲಕ್ಷ್ಮಣರಿಗೆ ಹಾಕಿ ಕೊಟ್ಟಿದ್ದಾರೆ ಇವತ್ತಿನ ದಿವಸ, ಅದನ್ನ ಯಾವತ್ತಿದ್ರು ನಾವು ಪಾಲಿಸ್ಕೊಂಡು ಬಂದೇವಿ. ಅದು ನಮಗೊಂದು ಆಶೀರ್ವಾದ ಅಂತ, ಅದೊಂದು ನಮ್ಮ ಪ್ರಸಾದ ಅಂತ ಹೇಳಿ ನಾವು ತಿಳ್ಕೊಂಡು ಇಷ್ಟು ದಿವಸ ಈ ಮಟ್ಟಕ್ಕೆ ನಾವು ನಡ್ಕೊಂಡು ಬರ್ತಿದೀವಿ. ದೇವರ ಆಶೀರ್ವಾದ, ದೇವಿ ಆಶೀರ್ವಾದ ಇದೇ ತರ ನಮ್ಮ ತಾಯಿಯವ್ರ ಮೇಲೆ ಇರ್ಲಿ. ಯಾಕಂದ್ರೆ ನಮ್ಮ ತಾಯಿಯವರು ಬಹಳ ಸಂಘರ್ಷ ಮಾಡ್ತಾರೆ. ಅಪ್ಪ ಅವ್ರ ಆಶೀರ್ವಾದ ದೊಡ್ಡ ಆಶೀರ್ವಾದ ಇತ್ತು, ಬಹಳ ಸಂಘರ್ಷ ಮಾಡ್ತಾರೆ. ಅತಿ ಇಲ್ಲ, ಕಲ್ಲು ಮುಳ್ಳು ಹಳ್ಳು ತುಂಬಾ ಇದೆ ಹಾದಿಯಲ್ಲಿ. ಇದೇ ತರ ಎಲ್ಲಾ ಜನರು ಸೇವೆ ಮಾಡ್ಲಿಕ್ಕೆ ದೇವರ ಹತ್ರ ಒಂದೇ ಒಂದು ಪ್ರಾರ್ಥನೆ ಮಾಡ್ತೀನಿ, ಇನ್ನೂ ಅಷ್ಟು ಜಾಸ್ತಿ ನಮ್ಮ ತಾಯಿಯವ್ರಿಗೆ ಶಕ್ತಿ ಕೊಡ್ಲಿ. ಜನಸೇವೆಯಲ್ಲಿ ನಮ್ಮ ತಾಯಿಯವ್ರ ತರ ನಾನು ಅವರ ಹಾದಿಯಲ್ಲಿ ನಡೆದು ತಮ್ಮೆಲ್ಲರ ಸೇವೆ ನಾನು ಸದಾಕಾಲ ಸಿದ್ಧ. ಇವತ್ತು ದಸರಾ ಉತ್ಸವದಲ್ಲಿ ಭಾಗವಹಿಸಿ ಚಂಡಿಕಾಯಾಗ ಸರಸ್ವತಿ ಮಹಾಮಂಡಲ ಪೂಜೆ ಸಲ್ಲಿಸಿ ಗುರುಶಾಂತೇಶ್ವರ ಆಶೀರ್ವಾದ ಪಡೆದಿದ್ದೇವೆ. ಹುಕ್ಕೇರಿ ಹಿರೇಮಠದ ಪ್ರತಿಯೊಂದು ರಂಗದಲ್ಲೂ ಮುಂಚೂಣಿ ಸ್ಥಾನದಲ್ಲಿದೆ ಅಂತ ಹೇಳಿದ್ರು. ಶ್ರೀಗಳ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ಸಹ ಹಾರೈಸಿದ್ರು. ಆಸ್ಥಾನ ವಿದ್ವಾಂಸರಾದ ಸಂಪತ್ ಕುಮಾರ ಶಾಸ್ತ್ರಿಗಳ ವೈದಿಕತ್ವದಲ್ಲಿ 108 ಒಟ್ಟುಗಳ ವೇದ ಪಠಣದೊಂದಿಗೆ ಚಂಡಿಕಾಯಾಗ ಕಾರ್ಯಕ್ರಮ ನಡೆಯಿತು. ಕಲ್ಲಪ್ಪ ಪಾಮ್ನಾಯ್ಕ್, S9 ಟಿವಿ, ಹುಕ್ಕೇರಿ. ಅದೊಂದು ರಸ್ತೆಯಲ್ಲಿ ಶಾಸಕರೊಬ್ಬರು ಓಡಾಡ್ತಾ ಇದ್ರು. ರಸ್ತೆ ದುರಸ್ತಿ ಕಾರ್ಯ ಮಾಡಲಾಗದೇ ಇರೋದನ್ನ ಖಂಡಿಸಿದ ಘಟನೆ ನಡೆದಿದೆ. ಹೌದು,
ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಅವರು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ರಾಯಬಾಗದ ಜನತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಇದು ರಾಯಬಾಗ ಡಿಎಂ ಐಹೊಳೆಯವರ ಮತಕ್ಷೇತ್ರದ ವ್ಯಾಪ್ತಿಯ ರಸ್ತೆ. ಸಂಚಾರಕ್ಕೆ ತೀರಾ ಅಡೆತಡೆ ಉಂಟಾಗಿದ್ದು ರಸ್ತೆ ಪ್ರಯಾಣಿಕರಿಗೆ ತೀರಾ ತೊಂದರೆ ಉಂಟಾಗಿದೆ. ನೂತನ ರಸ್ತೆ ನಿರ್ಮಾಣಕ್ಕೆ ಅವರು ಒತ್ತಾಯಿಸಿದ್ರು. ಈ ಮಾರ್ಗವಾಗಿ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸ್ತಾ ಇದ್ದು, ಜೊತೆಗೆ ಶಾಸಕರು ಸಹ ಈ ಮಾರ್ಗದಲ್ಲಿ ಸಂಚಾರ ಮಾಡಿದ್ರೂ ಕೂಡ ಎತ್ತ ಕಡೆ ಗಮನ ಹರಿಸುತ್ತಿಲ್ಲ. ರಾಯಬಾಗ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದ ರಸ್ತೆ ಹದಗೆಟ್ಟು ಹಾಳಾಗಿ ಹೋಗಿದ್ದು, ಕಬ್ಬು ನುರಿಸುವ ಸೀಸನ್ ಬಂದ ಕಾರಣ ಟ್ರ್ಯಾಕ್ಟರ್ಗಳು ಪಲ್ಟಿಯಾಗಿ ರೈತರಿಗೆ ಹಾನಿ ಉಂಟಾಗುವ ಪರಿಸ್ಥಿತಿ ಎದುರಾಗಿದ್ದು, ಅದೇ ರೀತಿ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳನ್ನು ಕರೆದೊಯ್ಯಲು ಸಹ ಸಮಸ್ಯೆ ಎದುರಾಗಿದೆ. ಈ ಎಲ್ಲ ಕಾರಣಗಳಿಂದ ಈ ರಸ್ತೆ ನಿರ್ಮಾಣ ಅತ್ಯವಶ್ಯಕವಾಗಿದ್ದು, ಇಲ್ಲಿಯ ಸ್ಥಳೀಯರು ತಮ್ಮ ನೋವನ್ನು ತೋಡಿಕೊಂಡರು. ಶಾಸಕರಾಗಲಿ ಗೌರ್ಮೆಂಟ್ ಆಗಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಆ ಕಡೆ ತಿರ್ಗಾಡೋರ್ ಮಾಡೋರ್ರಿ. ಮತ್ತೆ ಜರ ಆದಷ್ಟು ಫ್ಯಾಕ್ಟ್ರಿ ಚಾಲು ಆಗ್ತಾವ್ರಿ. ರೋಡ್ ಬಾಳ ಇದಾಗಿದ್ರಿ. ಆದಷ್ಟು ಒಂದ್ ಜರ ಸುಧಾರಣೆ ಮಾಡ್ಬೇಕು. ಮತ್ತೆ ಮಳೆಗಾಲ ಚಾಲು ಆತ ಅಂದ್ರೆ ಮತ್ತೆ ಹಿರಿಯರಿಗಾಗ್ಲಿ ಮಕ್ಕಳಿಗಾಗ್ಲಿ ತುಂಬಾ ತ್ರಾಸ ಆಗ್ತೈತಿ. ತ್ರಾಸ ಆಯ್ತ್ರಿ ಸರ್, ಬಾಳ ಡೇಂಜರ್ ಐತ್ರಿ ಸರ್. ಆದಷ್ಟು ಒಂದ್ ಜರ ಬೇಗ ಸರ್ ಸಾಮಾನ್ಯ ಯಾವ್ರು ನಮ್ಮದು ನಮ್ಮದ್ರಿ ರಾಯಬಾಗ. ಈ ರೋಡ್ ಕೆಟ್ಟ ದಿವಸ ಆತ್ರಿ ಏನದು? ಕೆಟ್ಟ ಅಂದ್ರೆ ಒಂದ್ 2-3 ವರ್ಷ ಆತ್ರಿ. ಇದು 2-3 ವರ್ಷ ಆತ್ ಹೆಂಗ ಐತೇನ್ರಿ ಅದ? ಐತ್ರಿ ನಮ್ನೆ ಐತ್ರಿ ಕಡದ್ ಹಿಂಗ್ ಮಾಡಿದಾರ್ರಿ. ಮತ್ತ ನೆಟ್ಟಗೆ ಡಾಂಬರನ್ನ ಮಾಡಿ ಚಲೋ ಆಕತ್ರಿ. ಅದ ಈಗ ಫ್ಯಾಕ್ಟ್ರಿ ಚಾಲು ಆತಂದ್ರ ಮತ್ ರೋಡ್ ಹೆಚ್ಚ ಕೆಡ್ತೈತಿ. ಹೌದ್ರಿ, ಹೆಚ್ಚ ಕೆಡ್ತೈತ್ರಿ. ಮಾನ್ಯಂಗಾಗಿ ನಮ್ಮ ಊರಾಗ ಯಾರು ಇದನ್ನ ನೋಡ್ರಿ ಫುಲ್ ಅಪಘಾತಗಳು ಹೆಚ್ಚಾಗ್ತಾವ. ಹೌದ್ರಿ. ಈಗ ಅರ್ಜೆಂಟ್ಲಿ ಹೋಗ್ಬೇಕಾದ್ರೂ ಯಾವ ಕೆಲಸನೂ ಆಗಂಗಿಲ್ಲ. ಮತ್ತ ಈಗ ಶಾಸಕರಿಗೆ ಏನ್ ಹೇಳ್ತಾರೆ, ಜಲ್ದಿ ಮಾಡೋದ್ ಹೇಳಾಗ್ತಾರೆ. ಓಕೆ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ರಸ್ತೆ ನಿರ್ಮಾಣಕ್ಕೆ ಮುಂದಾಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಗಮೇಶ್ ಸಂಕನವರ S9 TV ರಾಯಬಾಗ. ಬೆಳಗಾವಿ ನಗರ ಸಮೀಪದ ಉಚ್ಚಗಾವಿಯಲ್ಲಿ ಸ್ವತಂತ್ರ ವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ಒತ್ತಾಯ ಕೇಳಿಬಂದಿದೆ. ಕರ್ನಾಟಕದ ಅವಿಭಾಜ್ಯ ಅಂಗವಾದ ಉಚ್ಚಗಾವ ಗ್ರಾಮದಲ್ಲಿ ಒಂದೇ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇಲ್ಲದೆ ಇರೋದು ವಿಪರ್ಯಾಸ. ಹೀಗಾಗಿ ಉಚ್ಚಗಾವಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅವಶ್ಯಕ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ. ಬೆಳಗಾವಿ ನಗರದ ಉಚ್ಚಗಾವಿ ಗ್ರಾಮದ ಕಮಾನಿನ ಮುಂದೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ನೀಡುವಂತೆ ಆಗ್ರಹಿಸಲಾಯಿತು. ಬೆಳಗಾವಿ ತಾಲೂಕಿನ ಉಚ್ಚಗಾವಿ ಗ್ರಾಮದ ಕಮಾನಿನ ಮುಂದೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡುವಂತೆ ಕರ್ನಾಟಕ ಸೇವಕರ ಸಂಘಟನೆಯಿಂದ ಬೆಳಗಾವಿ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಸ್ಥಾಪಿಸಲು ಹಲವು ವರ್ಷಗಳಿಂದ ಗ್ರಾಮದ ಜನರ ಬೇಡಿಕೆಯಾಗಿದ್ದು, ಗ್ರಾಮದ ಪ್ರತಿಯೊಬ್ಬರ ಆಸೆ, ದೇಶಪ್ರೇಮಿಗಳ ಅಭಿಪ್ರಾಯಕ್ಕಾಗಿ ಗ್ರಾಮದ ಎಲ್ಲಾ ದೇಶಪ್ರೇಮಿಗಳಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಾಯಣ್ಣನ ಮೂರ್ತಿ ಸ್ಥಾಪನೆಗೆ ಅನುವು ಮಾಡಿಕೊಡಬೇಕು ಅಂತ ಕರ್ನಾಟಕ ಸೇವಕರಿಂದ ಆಗ್ರಹಿಸಲಾಗಿದೆ. ಅದೇನು ಪ್ರೊಸೀಜರ್ ನಿಮ್ಮ ಇದ್ರೊಳಗೆ ಬರ್ತದೆ ಸರ್. ಇದಕ್ಕೆ ಜಿಲ್ಲಾಧಿಕಾರಿಯವರ ಇನ್ಸ್ಟ್ರಕ್ಷನ್ ಬೇಡ ಅಂತ ನಾನು ಅಂತೇನೆ. ಇಲ್ಲ ನಗರ ವ್ಯಾಪ್ತಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಅವರ ಮೇಲಿನ ವಿಚಾರಗಳಿದ್ರೆ ಈಗ ನಾವು ಇದನ್ನ ಪರ್ಮಿಷನ್ ಈಗ ಒಂದು ಸರ್ಕ್ಯುಲರ್ ಎಲ್ಲಿ ಬೇಕಾದ್ರೂ ಏನು ಗ್ರಾಮೀಣ ಪರಿಸರದಲ್ಲಿ ಎಲ್ಲೇ ಆಗಿತ್ತು ಇನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಏನು ಮಾಡೋದಾದ್ರು ಜಿಲ್ಲಾಧಿಕಾರಿ ಆ ಸರ್ಕ್ಯುಲರ್ ಬಂದೈತಿ. ಈಗ ಆ ಸರ್ಕ್ಯುಲರ್ ಹಚ್ಚಿ ನಾವು ಡಿಸಿ ಹೋಗಿ ನಮ್ಮಿಂದ ಕಳಿಸ್ತೇನೆ. ಇದನ್ನ ನಾವು ಒಂದ್ ಸ್ವಲ್ಪ ಮತ್ತೇನಾಗ್ತದೆ, ನಾವೆಲ್ಲರೂ ಒಗ್ಗೂಡಿ ಮತ್ತೊಂದ್ಸರಿ ಅಧಿಕಾರಿಗಳು ತಿಳಿದಂಗ ಅದನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಸಂದರ್ಭ ತಂದು ಕೊಡ್ಬೇಡ್ರಿ ಅಂತ ಹೇಳಿ ನಾವು ಏನೇನ್ ಕೊಟ್ಟಾರೆ ಡಿಸಿ ಅವ್ರಿಗೆ ಮಾತಾಡ್ತಾರೆ. ಇಟ್ಟು ನೀವು ಮಾಡ್ಲೇ ಇಲ್ಲ ಅಂದ್ರೆ ಸ್ಥಳೀಯರನ್ನು ಗಮನಕ್ಕೆ ತೋರಿ. ನಾವು ಬೇಡ ಅಂತ ಹೇಳುದಿಲ್ಲ. ಅಲ್ಲಿ ಯಾವ ಜನಾಂಗ ಐತಿ, ಸ್ಥಳೀಯರಿಗೆ ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರು. ನಾವೇನ್ ಬೇರೆ ಯಾರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ. ಈಗ ಅಲ್ಲಿಂದ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರೆಲ್ಲ ನಮ್ಮ ಕರ್ನಾಟಕದಿಂದ ಅವರೆಲ್ಲ ಇವತ್ತು ಆಯ್ಕೆ ಆಗಿರ್ತಕ್ಕಂಥವ್ರು ಕರ್ನಾಟಕದವರ. ಹೀಗಾಗಿ ಮತ್ತೆ ನಮ್ಮ ವ್ಯಕ್ತಿಗೆ ವಿರೋಧ ಮಾಡೋದು ಸೂಕ್ತವಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ದೇಶಕ್ಕಾಗಿ ಹೋರಾಡಿದ ಮಹಾನ್ ಭಾವ
ರಾಯಣ್ಣನ ಪ್ರತಿಮೆ ಒಂದೇ ಒಂದು ಉಚಗಾವಿ ಗ್ರಾಮದಲ್ಲಿ ಇಲ್ಲ. ದೇಶಪ್ರೇಮಿ ಹಾಗೂ ನಾಡಪ್ರೇಮಿಗಳಿಗೆ ಅವಮಾನ ಮಾಡಿದಂತೆ ಕಾಣ್ತಿದೆ. ಆದ್ದರಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿವು ಯಮನಗೌಡ, ಅನಿಲ್ ಗೋವಿಂದ, ಕಸ್ತೂರಿಬಾಯಿ ಸೇರಿದಂತೆ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಬೆಳಗಾವಿಯಲ್ಲಿ ಸೀರೆ ಮಾರಾಟದ ಮಳಿಗೆಗಳಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದೆ ಮಂಗಳಾ ಅಂಗಡಿಯವರು ಉದ್ಘಾಟಿಸಿದ್ರು. ಈ ಮಳಿಗೆಯಲ್ಲಿ ವಿಭಿನ್ನವಾದ ಸೀರೆಗಳ ಆಕರ್ಷಣೆ ನೋಡುಗರ ಕಣ್ಣನ್ನ ಸೆಳೆಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ವಿಜಯದಶಮಿ ಹಬ್ಬದ ಪ್ರಯುಕ್ತ ಹಸ್ತಶಿಲ್ಪಿ ವತಿಯಿಂದ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸಿಲ್ಕ್ ಇಂಡಿಯಾ 2021 ಮೇಳವನ್ನ ಸಂಸದೆ ಮಂಗಲಾ ಅಂಗಡಿಯವರು ಉದ್ಘಾಟಿಸಿದ್ರು. ಬೆಳಗಾವಿ ನಗರದ ಮರಾಠ ಮಂದಿರದಲ್ಲಿ ಅಕ್ಟೋಬರ್ 13ರಿಂದ 18ರವರೆಗೆ ಹಮ್ಮಿಕೊಂಡಿರುವ ಸಿಲ್ಕ್ ಇಂಡಿಯಾ 2021 ಮೇಳವನ್ನ ಇಂದು ಬುಧವಾರ ಸಂಸದೆ ಮಂಗಲಾ ಅಂಗಡಿಯವರು ಉದ್ಘಾಟಿಸಿದ್ರು. ಬಳಿಕ ಭಾರತದ ಎಲ್ಲಾ ರಾಜ್ಯಗಳಿಂದ ಪರಿಶುದ್ಧ ರೇಷ್ಮೆ ಸೀರೆಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ವಿವಿಧ ರೇಷ್ಮೆ ಸೀರೆಗಳನ್ನು ಪ್ರದರ್ಶನ ಮಾಡಿದ್ರು. ಈ ಮೇಳದಲ್ಲಿ ಕಾಶ್ಮೀರದಿಂದ ಕಾಂಚೀಪುರಂವರೆಗಿನ ರೇಷ್ಮೆ ಸೀರೆ ತಯಾರಕರು, ರೇಷ್ಮೆ ಸೀರೆ ವಿನ್ಯಾಸಗಾರರು ಮತ್ತು ರೇಷ್ಮೆ ಸಹಕಾರ ಸಂಘಗಳು 50ಕ್ಕೂ ಹೆಚ್ಚಿನ ಮಳಿಗೆಗಳಲ್ಲಿ ತಮ್ಮ ರಾಜ್ಯದ ಸಾಂಪ್ರದಾಯಿಕ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳನ್ನು ಬೆಳಗಾವಿಯ ಜನತೆ ಮುಂದೆ ಪ್ರತಿದಿನ ಬೆಳಗ್ಗೆ 10:30ರಿಂದ ರಾತ್ರಿ 8:30ರವರೆಗೆ ಪ್ರದರ್ಶಿಸಿ ಮಾರಾಟ ಮಾಡಿದರು. ಮೇಳದಲ್ಲಿ ತಸ್ಸರ್ ರೇಷ್ಮೆ ಸೀರೆಗಳು, ಕ್ರೇಪ್ ಶಿಫಾನ್ ಮತ್ತು ಜಾರ್ಜೆಟ್ ಸಿಲ್ಕ್ ಸೀರೆಗಳು, ಅರಿಣಿ ರೇಷ್ಮೆ ಸೀರೆಗಳು, ದರ್ಬಾವರಂ ಸೀರೆಗಳು, ಕಾಂಚೀಪುರಂ ಸಿಲ್ಕ್ ಮತ್ತು ಮದುವೆ ಸೀರೆಗಳು, ರಾ ಸಿಲ್ಕ್ ಮತ್ತು ಕೋಸಾ ಸೀರೆಗಳು, ಕೋಲ್ಕತ್ತಾ ಗಣಪತಿ ಸೀರೆಗಳು, ಢಾಕಾ ಸೀರೆಗಳು, ರಿಸೈನ್ ಎಂಬ್ರಾಯ್ಡರಿ ಸೀರೆ ಮತ್ತು ಡ್ರೆಸ್, ಬಲ್ಚೂರಿ ರೇಷ್ಮೆ, ಮಟ್ಕಾ ಸೀರೆಗಳು, ಪ್ರಿಂಟೆಡ್ ಸೀರೆಗಳು, ಪಶ್ಮೀನಾ ಸೀರೆಗಳು, ಡಿಸೈನರ್ ಡ್ರೆಸ್ ಮೆಟೀರಿಯಲ್ಗಳು ಮತ್ತು ಸೀರೆಗಳು, ಬಾಗಲ್ಪುರ ರೇಷ್ಮೆ ಸೀರೆ ಮತ್ತು ಡ್ರೆಸ್, ಉಪ್ಪಳ ಮತ್ತು ಗೋಡ್ವಾಲಾ ಸೀರೆಗಳು, ಮಹೇಶ್ವರಿ ಮತ್ತು ಕೋಟಾ ಸಿಲ್ಕ್, ಟೆಂಪಲ್ ಬಾರ್ಡರ್ ಉಳ್ಳ ಮುಲ್ಬಾರಿ ಸಿಲ್ಕ್, ಕಲೋತಾ ರೇಷ್ಮೆ ಸೀರೆಗಳು, ಬನಾರಸ್ ಮತ್ತು ಜಮ್ದಾನಿ ರೇಷ್ಮೆ, ಶಿಫಾನ್ ಸೀರೆಗಳು, ಬುಟ್ಟಿ ಸೀರೆಗಳು, ಚಂದೇರಿ ಸಿಲ್ಕ್ ಮತ್ತು ಕೈಯಚ್ಚಿನ ಸೀರೆಗಳು ಪ್ರದರ್ಶನಗೊಂಡವು. ಇದಲ್ಲದೆ ಕುಲ್ತಾ, ಸೋಲ್ಡ್, ಶಾಲುಗಳು, ಸಲ್ವಾರ್ ಕಮೀಸ್ ಮತ್ತು ಉಡುಪಿನ ಬಟ್ಟೆಗಳು, ಕುಷನ್ ಕವರ್ಗಳು ಮತ್ತು ಬೆಡ್ಶೀಟ್ಗಳನ್ನು ಕೂಡ ಈ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿ ಮಾರಾಟ ಮಾಡಲಾಯಿತು. ಬೆಳಗಾವಿಯಲ್ಲಿ ವಾಲ್ಮೀಕಿ ರಾಜ್ಯ ಯುವ ಘಟಕದ ವತಿಯಿಂದ ವೀರ ಮದಕರಿ ನಾಯಕ ಜನ್ಮದಿನವನ್ನ ಜನಮೆಚ್ಚುವ ರೀತಿಯಲ್ಲಿ ಆಚರಿಸಲಾಯಿತು. ನಾಡು ಕಂಡ ಅಪ್ರತಿಮ ವೀರ ಮದಕರಿ ನಾಯಕರ ಜಯಂತಿಯನ್ನ ಮಕ್ಕಳ ಜೊತೆ ಆಚರಿಸಲಾಯಿತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಶ್ ಕುಂಬಳಿ ನೀಡಿದ ವಿಶೇಷ ವರದಿ ಇಲ್ಲಿದೆ ನೋಡಿ. ಬೆಳಗಾವಿಯಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ಅತಿ ಸರಳ ರೀತಿಯಲ್ಲಿ ನಂಜನ ಮಕ್ಕಳ ಧಾಮದಲ್ಲಿ ಮಕ್ಕಳ ಜೊತೆ ಸೇರಿ ಆಚರಣೆ ಮಾಡಲಾಯಿತು. ರಾಜವೀರ ಮದಕರಿ ನಾಯಕ ಜಯಂತಿಯನ್ನ ಸದಾಶಿವನಗರದಲ್ಲಿರುವ ನಂದನ ಮಕ್ಕಳ ಧಾಮದಲ್ಲಿ ಮಕ್ಕಳ ಜೊತೆ ಸೇರಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ಅರ್ಥಪೂರ್ಣವಾಗಿ ಸರಳವಾಗಿ ಆಚರಿಸಲಾಯಿತು. ಮಕ್ಕಳಿಗೆ ರಾಜವೀರ ಮದಕರಿ ನಾಯಕನ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಗ್ರಾಮದಲ್ಲಿ ಇವತ್ತು ನಾವು ರಾಜವೀರ ಮದಕರಿ ನಾಯಕರ ಇವತ್ತು ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಮಹಾಪುರುಷರಲ್ಲೂ ಕೂಡ ರಾಜವೀರ ಮದಕರಿ ನಾಯಕರು ಕೂಡ ಒಬ್ರು. ಯಾಕಂದ್ರೆ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ ಮಹಾನ್ ಪುರುಷ ಅಂದ್ರೆ ರಾಜವೀರ ಮದಕರಿ ನಾಯಕರು. ಯಾಕಂದ್ರೆ ಅವ್ರ ಇತಿಹಾಸ ತುಂಬಾನೇ ದೊಡ್ಡದಿದೆ. ಯಾಕಂದ್ರೆ ಅವ್ರ ಇತಿಹಾಸ ನಾವು ಓದಿದ್ರೆ ಮೈ ಬೆವರಿಸುವಂತ ಒಂದು ಇದಾಗುತ್ತೆ. ಯಾಕಂದ್ರೆ ಮದಕರಿ ನಾಯಕರ ಒಂದು ಇತಿಹಾಸ ಅಂತದೇ ಇದು. ಯಾಕಂದ್ರೆ ತಾವು ಲೆಸನ್ ಅಲ್ಲಿ ತಾವು ಶಾಲೆಯ ಪಾಠದಲ್ಲಿ ಓದಿರ್ಬೋದು ಮದಕರಿ ನಾಯಕರ ಬಗ್ಗೆ ಇದೆ. ಯಾಕಂದ್ರೆ ಅಂತ ಮಹಾನ್ ಪುರುಷರ ಜಯಂತಿ ನಾವು ಏನೋ ನಿಮ್ ಜೊತೆ ಮಾಡ್ತಾ ಇದೀವಲ್ಲ, ಅದೊಂದು ಖುಷಿ ವಿಚಾರ. ಯಾಕಂದ್ರೆ ಈ ಜಯಂತಿ ನಾವು ನಿಮ್ ಜೊತೆ ಮಾಡೋದ್ರಿಂದ ಅದು ಒಂದು ಜಯಂತಿ ಅರ್ಥಪೂರ್ಣವಾಗಿ ಒಂದು ಅರ್ಥ ಸಿಗುತ್ತೆ ಅದಕ್ಕೆ. ಇದು ಒಂದು ನಮ್ಮ ಉದ್ದೇಶ. ಎಲ್ಲರೂ ಯಾಕಂದ್ರೆ ಅವರು ಚಿತ್ರದುರ್ಗ ಕೋಟೆಯ ಮಹಾರಾಜರು. ಅವರ ರಾಜ್ಯಭಾರ 1714ರಿಂದ 1777 ಅಲ್ಲಿವರೆಗೂ ರಾಜ್ಯಭಾರ ಮಾಡಿದ್ರು. ಆ ಮದಕರಿ ಜಯಂತಿ ಜೊತೆ ಆಚರಣೆ ಮಾಡ್ತಾ ತುಂಬಾ ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ಅಧ್ಯಕ್ಷರಾದ ಮಹೇಶ್ ಶ್ರೀಗಿಹಳ್ಳಿ ಮಾತನಾಡಿ, ಚಿತ್ರದುರ್ಗ ಕೋಟೆಯ ರಾಜನಾದ ರಾಜ ವೀರ ಮದಕರಿ ನಾಯಕರು ಅತಿ ಬಲಿಷ್ಠವಾದ ನಾಯಕರಾಗಿದ್ದರು. ಆದ್ದರಿಂದ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಸದಾಶಿವನಗರದ ನಂದನ ಮಕ್ಕಳ ಧಾಮದಲ್ಲಿ ಅತಿ ಸರಳವಾಗಿ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳಿಗೆ ಸಿಹಿ ಹಂಚಿ ರಾಜವೀರ ಮದಕರಿ ನಾಯಕನ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಶಿವಾನಾಯಕ್, ಮಂಜುನಾಥ್ ಸಿಂದಿಗಾರ, ಆಕಾಶ್ ಶ್ರೀಕರ, ಪರಶುರಾಮ್ ಹನಗಿ, ಹೈದರ್ ರೂಪಾಯಿ, ಆದರ್ಶ ಪಾಟೀಲ್, ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ.
ಯಾದಗಿರಿಯಲ್ಲಿ ಪೆಟ್ರೋಲ್ ಸುರಿದು ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನಲ್ಲಿಯೂ ಕೂಡ ಆಕ್ರೋಶ ಕಂಡುಬಂತು. ಹಲವು ದಲಿತ ಪರ ಸಂಘಟನೆಗಳು ಈ ಬಗ್ಗೆ ಪ್ರತಿಭಟಿಸಿ ಅತ್ಯಾಚಾರಕ್ಕೆ ಯತ್ನಿಸಿದವರನ್ನ ಗಲ್ಲಿಗೇರಿಸಬೇಕು ಅಂತ ಮನವಿ ಸಲ್ಲಿಸಿದ್ರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚೌಡೇಶ್ವರಹಾಳ ಗ್ರಾಮದ ಮಾದಿಗ ಸಮುದಾಯದ ಮಹಿಳೆ ಪಾಲಮ್ಮ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಹೋಬಳಿ ಘಟಕದ ವತಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಸುರಪುರ ತಾಲೂಕಿನ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ ದುಷ್ಕರ್ಮಿಗಳನ್ನ ಗಲ್ಲಿಗೇರಿಸಲೇಬೇಕು. ಜಿಂದಾಬಾದ್ 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 ಮುಖಾಂತರ ಉಪತಹಸೀಲ್ದಾರ್ ಮುಖಾಂತರ ಶ್ರೀ ಸನ್ಮಾನ್ಯ ಆರ್ಗ ಜ್ಞಾನೇಂದ್ರ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಪತ್ರ ಸಲ್ಲಿಸುವುದೇನೆಂದ್ರೆ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ಚೌಡೇಶ್ವರ ಗ್ರಾಮದ ದಲಿತ ಸಮುದಾಯದ ಮಹಿಳೆ ಪಾಲಮ್ಮ ಇವರ ಮೇಲೆ ಅತ್ಯಾಚಾರಕ್ಕೆ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಒತ್ತಾಯಿಸಿ ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ಶರಣಪ್ಪ ಕಟ್ಟಿಮನಿ, ಬಸವರಾಜ್ ಬಂಕದಮನಿ, ಲಕ್ಕಪ್ಪ ನಾಗರಹಾಳ, ಪರಶುರಾಮ್ ರಾವತ್ನಾಳ, ಹನುಮಂತ ಆಶಿಹಾಳ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಬಸವರಾಜನೂರು, S9 ಟಿವಿ, ಲಿಂಗಸ್ಗೂರು. ಉತ್ತರ ಪ್ರದೇಶದ ಲಿಂಕಿಂಪುರ ಕೇರಿಯಲ್ಲಿ ನಡೆದ ರೈತರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 12ರಂದು ನೀಡಲಾಗಿದ್ದ ಹುತಾತ್ಮ ರೈತ ದಿನಕ್ಕೆ ಮಸ್ಕಿ ತಾಲೂಕಿನಲ್ಲಿ ಸ್ಪಂದನೆ ವ್ಯಕ್ತವಾಗಿದೆ. ರೈತರ ಬಲಿದಾನ ಇಂದಿಗೂ ವ್ಯರ್ಥವಾಗದು ಅಂತ ರೈತಪರ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉತ್ತರ ಪ್ರದೇಶದ ಲಖೀಂಪುರದಲ್ಲಾದಂತಹ ರೈತರ ಬಲಿದಾನ ಎಂದಿಗೂ ವ್ಯರ್ಥವಾಗದು. ಅದಕ್ಕೆ ಪ್ರತಿಯಾಗಿ ನಮ್ಮ ರೈತ ಸಂಘಟನೆಗಳು ಹೋರಾಟ ಮಾಡಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸಿಯೇ ಪಡಿಸುತ್ತೇವೆ. ರೈತ ವಿರೋಧಿ ಬಿಜೆಪಿ ಸರ್ಕಾರವನ್ನು ಕಿತ್ತಿಸಿದೆಯೇ ಎಸೆಯುತ್ತೇವೆ ಎಂದು ಕರ್ನಾಟಕ ರೈತ ಸಂಘದ ಮಸ್ಕಿ ತಾಲೂಕಾ ಅಧ್ಯಕ್ಷ ಸಂತೋಷ್ ಶಿರೇದಿನಿ ಭವಿಷ್ಯ ನುಡಿದರು. ಅಕ್ಟೋಬರ್ 12ನೇ ತಾರೀಖರಂದು ರೈತ ಹುತಾತ್ಮ ದಿನವೆಂದು ಆಚರಿಸಬೇಕೆಂದು ಸಂಯುಕ್ತ ಕಿಸಾನ್ ಮೋರ್ಚಾ ಕೊಟ್ಟಿದ್ದ ಕರೆಗೆ ಸ್ಪಂದಿಸಿದ ಕರ್ನಾಟಕ ರೈತ ಸಂಘದ ಮಸ್ಕಿ ತಾಲೂಕಾ ಘಟಕ ನಿನ್ನೆ ಸಂಜೆ 7 ಗಂಟೆಯ ಸುಮಾರಿಗೆ ಮಸ್ಕಿಯ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮೇಣದ ಬತ್ತಿಗಳನ್ನು ಬೆಳಗಿಸುವ ಮೂಲಕ ಪ್ರತಿಭಟನೆಯಲ್ಲಿ ಕೇಂದ್ರ ಮಂತ್ರಿ ಅಜಯ್ ಮಿಶ್ರಾ ಅವರ ಮಗನ ಕಾರಿನ ಚಕ್ರದಡಿ ಸಿಲುಕಿ ಮರಣ ಹೊಂದಿದ ರೈತರ ಹೋರಾಟಗಾರರ ಆತ್ಮಕ್ಕೆ ಶಾಂತಿ ಕೋರುವ ರೈತ ಹುತಾತ್ಮ ದಿನದ ಆಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವು ಸಂಘಟನೆಗಳು ಕೇಂದ್ರ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘಟನೆಗಳಿಗೆ ಸಂಪುಟದಿಂದ ವಜಾ ಮಾಡಲೇಬೇಕು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಮಿಶ್ರಾ ಅವರನ್ನು ಸಂಪುಟದಿಂದ ವಜಾ ಮಾಡಲೇಬೇಕು. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಹುತಾತ್ಮ ರೈತ ಯೋಧರಿಗೆ ಜಯವಾಗಲಿ. ಈ ರೈತ ಹುತಾತ್ಮ ದಿನದ ಆಚರಣೆಯಲ್ಲಿ ಸಂತೋಷ್ ಹಿರೇದಿನಿ, ಮಾರುತಿ ಜಿನ್ನಾಪುರ, ವಿಜಯ್ ಬಡ್ಗೀರ್ ಮಸ್ಕಿ, ತಿರುಪತಿ ಮಸ್ಕಿ, ದೇವರಾಜ್ ಮಡಿವಾಳ್, ಸುಭಾಷ ಹಿರೇಕಡಬೋರು, ಮರಿಸ್ವಾಮಿ ಮುದುಬಾಳ್, ಅಜಿತ್ ಕುಮಾರ್ ಜಾಲ್ವಾಡ್ಗಿ, ಅಂಬನಾ ಉದ್ಬಾಳ್ ಸೇರಿದಂತೆ ಹಲವರು ಇದ್ರು. ಸುರೇಶ್ ಪ್ರಧಾನ್ ಅವರು S9 ಟಿವಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್ ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಇಳಕಲ್ ನಗರದಲ್ಲಿ ವಿದ್ಯುತ್ ಕಂಬವೊಂದು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಕೇವಲ ಕಬ್ಬಿಣದ ಬಾರ್ಗಳು ಉಳಿದುಕೊಂಡಿವೆ. ಅದರಲ್ಲಿ ವಿದ್ಯುತ್ ಸಂಚಾರ ಆಗ್ತಾ ಇರಬಹುದು ಅಂತ ಸಾರ್ವಜನಿಕರು ಹೇಳಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅವಘಡ ಸಂಭವಿಸುವ ಮೊದಲೇ ಕಂಬ ಬದಲಾವಣೆ ಅಗತ್ಯವಾಗಿದೆ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ.
ಇಳಕಲ್ ತಾಲೂಕಿನ ಹೇರೂರು ಗ್ರಾಮದ ನಿವಾಸಿ ವಿರೂಪಾಕ್ಷ ಎನ್ನುವವರ ಜಮೀನಿನಲ್ಲಿ ಇರುವ ವಿದ್ಯುತ್ ಕಂಬ ಸಂಪೂರ್ಣ ಶಿಥಿಲಾವಸ್ಥೆಗೆ ಬಂದಿದ್ದು ಬರೀ ಕಬ್ಬಿಣದ ರಾಡ್ಗಳು ಮಾತ್ರ ಕಾಣಸಿಗುತ್ತಿವೆ. ಇದರಿಂದ ದನಕರುಗಳು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ್ರು. ಇತ್ತ ಕಡೆ ಇಳಕಲ್ ಹೆಸ್ಕಾಂ ಅಧಿಕಾರಿಗಳು ಬರದೇ ಇರುವುದು ಅವರ ಬೇಜವಾಬ್ದಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ವಿದ್ಯುತ್ ಕಂಬಗಳನ್ನು ಹೇರೂರು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಟಿಸಿ ಜಮೀನಿನಲ್ಲಿ ಇದ್ದು ಇದನ್ನು ಸ್ಥಳಾಂತರಿಸಲು ವಿರೂಪಾಕ್ಷಯ್ಯ ಸರಗನಾಚಾರಿ ಎಂಬುವವರು 2007ರಿಂದ ಇಲ್ಲಿಯವರೆಗೂ ಲಿಖಿತ ಮುಖಾಂತರ ಅರ್ಜಿಯನ್ನ ಸಲ್ಲಿಸುತ್ತಾ ಬಂದಿದ್ರು. 3 ವರ್ಷಗಳಿಂದ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಯಾವೊಬ್ಬ ಸಂಬಂಧಪಟ್ಟ ಅಧಿಕಾರಿಯೂ ಇಲ್ಲಿ ಸುಳಿದಿಲ್ಲ. ಇದು ವಿಷಾದನೀಯವಾಗಿದೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ವಿರೂಪಾಕ್ಷ ಸರಗನಾಚಾರಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನನ್ನ ಹೆಸರು ವಿರೂಪಾಕ್ಷಯ್ಯ ಸರಗನಾಚಾರಿ ಅಂತಂದು. ಇದು ಹೊಲ ನಮ್ಮದು ಸರ 2/1. ಈ ಹೊಲದಲ್ಲಿ KB ಅವ್ರಿಗೆ ನಾವು ಅರ್ಜಿ ಕೊಡ್ಕೊತಾ ಇದ್ದೀವಿ. ಮೇನ್ TC ಊರಿಗೆ ಸಪ್ಲೈ ಆಗೋದು ಮೇನ್ ಲೈನ್ ಐತಿ. ಇದು ಈಗ ಕಂಬಗಳು ಎಲ್ಲ ಬಿದ್ದವು ಮತ್ತು ಕೆಬ್ಬಣದೈತಿ. ಇದನ್ನು ಎಷ್ಟೋ ಸಾಕಷ್ಟು ಬಾರಿ 2017ರಂತ ಅರ್ಜಿ ಕೊಡ್ಕೊತ ಬಂದೀನಿ. ಈಗಾಗಲೇ ನಮ್ಮ ದನಕರುಗಳು ಸತ್ತಿದ್ದು ಪರಿಹಾರನೂ ಬಂದಿಲ್ಲ ನಮ್ಗೆ. ಹಿಂಗತೆ ಸಾಯ್ತೇವು, ಜನರು ಸಹಾಯಕ್ಕಿತ್ತೀವಿ. ಈಗ ನಮ್ಮ ಮನೆಗೆ ಏನಾರು ನಾಳೆ ಅಪಾಯ ಆದರೆ ಯಾರು ಜವಾಬ್ದಾರಿ ಅಂತಂದು ಕೇಳೋಕ್ಕಿತ್ತೀನಿ. ಅವರಿಗೆ ಕೇಳೋಕ್ಕಿತ್ನೂ ನಾವು ಅರ್ಜಿ ಕೊಡುವಂತ ಬಂದ್ರು ಯಾರೂ ಕ್ಯಾರಿ ಅಂತಿಲ್ಲ. ಒಬ್ರು ಯಾರೋ ಅಧಿಕಾರಿಗಳು ಬಂದು ನನಗೆ ಇಲ್ಲಪ್ಪ ನಿಮ್ಮ ಬದಿ ಮಗಲೆಲ್ಲ ಗಿಡ ಎಲ್ಲ ಕಿತ್ತಿಗೆ ಅಂದ್ರು. 20,000 ಗಟ್ಟಲೆ ಖರ್ಚು ಮಾಡಿ ಗಿಡ ಎಲ್ಲ ತೆಗಿಸಿನಿ ಹಾಕಂತೀರಂದ್ರೆ ಇದುವರೆಗೆ ಹಾಕಕ್ಕೆ ರೆಡಿ ಇಲ್ಲ. ನಾವು 3-4 ವರ್ಷ ಆಯ್ತು. ಇದು ಹಿಂದೆ ನಮ್ಗೆ ಎಲ್ಲ ದನಕರುಗಳು ಸತ್ತವು, ಯಾವುದೂ ಇದು ಇಲ್ಲ. ಹಿಂಗೆ ಜನ ನಾವು ಅಲ್ಲಿ ಮುಂದುಗಡೆ ನಾವು ಬಾಳೆ ಮಾಡೋಕ್ಕಾಗತ್ತಿಲ್ಲ. ಇವತ್ತಿಗೆ ವಯಸ್ಸಾದವ್ರು ಮನೆಯಾಗ ಅದಾರ, ಅಲ್ಲಿ ನಮ್ಗೊಂದು ಅರ್ಧ ಎಕರೆ ಹೊಲ ಇದಕ್ಕೆ ಹೋಗ್ಬಿಡುತ್ತೆ, ಸಾರ್ವಜನಿಕರ ಜಗಕ್ಕೆ ಹೋಗ್ಬಿಡುತ್ತೆ. ನಮ್ಮದು ಎಲ್ಲ ಬಾಳೆ ಜನಕ್ಕೆ ಕೊಟ್ಬಿಡತ್ತೆ. ನಾವು ಈಗ ಗೌರ್ಮೆಂಟ್ ಆಫೀಸರ್ ₹1 ನಮ್ಗೆ ಬರೋಕ್ಕೆತ್ತಿಲ್ಲ ಇದ್ರದ್ದು. ಮತ್ತು ಸಾರ್ವಜನಿಕವಾಗಿ ನಮ್ಮ ಹೊಲ್ದಾಗ ಬೋರ್ ಹಾಕ್ಯಾರ. ಈಗ ಆ ಬೋರು ನಮ್ಮ ಜಗದ ಹಾಕ್ಯಾರ. TCನ ಜಗ ನಮ್ಮ ಜಗದಾಗ ಐತೆ. ಯಾವುದೂ ನಮ್ಮ ಹೊಲನ ಉಳಿಸಿಲ್ಲ ಇವರು. ಅಧಿಕಾರಿಗಳು ಹೇಳಿದ್ರಂದ್ರೆ ಜನರು ಕರ್ಕೊಂಬಂದು ಜಾತಿ ಮಾಡಿ ನನ್ನ ಮೇಲೆ ದಬ್ಬಾಳಿಕೆ ಮಾಡಕತ್ತಾರೆ, ದೌರ್ಜನ್ಯ ಮಾಡಕತ್ತಾರೆ. PDO ಅವರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ಮಾಹಿತಿ ಇದು ಹೇಳಿದ್ರು. ನನಗೆ ಮೇಲೆ ಮೊನ್ನೆ ಹಲ್ಲೆ ಮಾಡಕ್ಕೆ ಬಂದಾರೆ. ಎಲ್ಲರ ಕಲಿತು ಜಾತಿ ಮಾಡ್ಕೊಂಡು ಪಂಚಾಯತಿ ಸಿಬ್ಬಂದಿಗಳು ನನ್ನ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮನೆಯವ್ರ ಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ. ಯಾಕಂತ ಕೇಳಿದ್ರೆ ನಾವು ಅಕ್ರಮವಾಗಿ ಅಂತಾರೆ. ಅಕ್ರಮವಾಗಿ ನಾವು ರೋಡನ್ನು ಹೋಗಕ್ಕೆ ಬಂದು ತಾವ ಮೇನ್ ಗಟ್ರ ಮಾಡಿರ, ಅದ್ರ ಮೇಲೆ ಒಂದು ಆಟಕ್ಕೂ ಬರಲ್ಲ. ಮತ್ತು ಅಕ್ರಮವಾಗಿ ನನ್ನ ಹೊಲ್ದಾಗ ಬೋರ್ವೆಲ್ ಹಾಕಿ ಹೋಗ್ಯಾರ. ಯಾರು ಕೇಳಕ್ಕೆ ಬರಲ್ಲ ಅಂತಾರೆ. ಹಿಂಗೆ ಧಮಕಿ ಮಾಡೋದು, ನಮ್ಮ ಮ್ಯಾಗ ಹಲ್ಲೆ ಮಾಡೋದು, ಹಾಕಿ ಹೋಗ್ಬಿಡೋದು. ಈಗ ಮೊನ್ನೆ ಬಂದು PDO ಅವರು ಮತ್ತು ಎಲ್ಲರೂ ಬಂದು ನಮ್ಮ ಮೇಲೆ ದಬ್ಬಾಳಿಕೆ, ಜನರ ಕೈಲಿ ದಬ್ಬಾಳಿಕೆ ಮಾಡಿಸ್ತಾರೆ. ಇವರು PDO ಅವ್ರಿಗೆ ಹೇಳಕ್ಕೆ ಹೋದ್ವಿ ಅಂದ್ರೆ ಜನರ ಕೈಲಿ ದಬ್ಬಾಳಿಕೆ ಮಾಡಿಸ್ತಾರೆ. ಇಲ್ಲಿ ಜನರಿಗೆ ನಮ್ಮ ಜಗಳ ಸಾಕತ್ತಾರೆ ಇವರು. ಇದ್ರ ಮ್ಯಾಗ ನಾವು PDO ಮ್ಯಾಗ ನಾವು ತಹಶೀಲ್ದಾರಿಗೆ ಮನವಿ ಕೊಟ್ಟಿನಿ. ಈಗ ಹಿಂಗೆ ನಮ್ಮ ಮೇಲೆ ಹಲ್ಲೆ ಮಾಡಕತ್ತಾರೆ, ಹಿಂಗೆ ದಬ್ಬಾಳಿಕೆ ಮಾಡಕತ್ತಾರೆ. ಇವ್ರ ಮ್ಯಾಗ ಕ್ರಮ ಕೈಗಳು ಅಂತ ಹೇಳಿನಿ. ಇದುವರೆಗೆ ಇದ್ದಾರೆ, ಯಾರು ಕ್ರಮ ಕೈಗೊಳ್ಳೋಕೆ ರೆಡಿ ಇಲ್ಲ ಇವರು. ಅಳಿಸಿ ಅಂತೇಳಿ ರಸ್ತೆ ಎಷ್ಟೈತೆ ಅಳಿಸ್ಕೊಂಡು ನೀವು ನಮಗೆ ಬಿಡು ಅಂತೇಳಿನಿ. ಅದಕ್ಕೂ ರೆಡಿ ಇಲ್ಲ ಇವರು. ನಾವು ಅರ್ಜಿ ಕೊಟ್ಟು ಬಂದ್ರೂ ಯಾವುದಕ್ಕೂ ಕ್ಯಾರೇನಲ್ಲ. ಮತ್ತು ನಮ್ಮ ಮೇಲೆ ಎಲ್ಲರೂ ಹಲ್ಲೆ ಮಾಡಕ್ಕೆ ಬರ್ತಾರೆ ಇವರು. ಕೇಳಕ್ಕೆ ಹೋದ್ಕು ಅನ್ನ. ಸಚಿನ್ ಸಾಲಿಮತ್, S9 TV ಇಳಕಲ್. ಇವಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.